ಸ್ನೇಹಿತರೆ, ಲಾಸ್ಟ್ ಟೈಮ್ ಒಂದು ಶೇರ್ ತಗೊಂಡಿದ್ದೆ. ಅದು ಯಾವುದಪ್ಪ ಅಂದರೆ ಏಷ್ಯನ್ ಪೇಂಟ್ ತಗೊಂಡಿದ್ದು ಪ್ರೈಸ್ ಎಷ್ಟಪ್ಪ ಅಂತ ಕೇಳೋದಾದರೆ 2901 ರೂಪಾಯಿಗೆ ತಗೊಂಡಿದ್ದೆ. ಆಯಿತಾ. ಸೊ 3% ನನ್ನ ಟಾರ್ಗೆಟ್ ಅಂತ ಹೇಳಿದ್ದೆ ನಾನು. ಸೊ ಅದು ಅಚೀವ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು 790 ರೂಪಾಯಿವರೆಗೂ. ಹಾಗೆ ಚಾಟಲ್ಲಿ ಕೂಡ ನೋಡೋದಾದರೆ ಎಲ್ಲಿ ಗಂಟೆ ಹೋಯ್ತು ಅಂದರೆ 3026 ರೂಪಾಯಿ. ಅದ್ರದ್ದು ಸ್ಕ್ರೀನ್ಶಾಟ್ ನಾನು ಹಾಕಿರ್ತೀನಿ, ಎಷ್ಟು ಪರ್ಸೆಂಟ್ ನನಗೆ ಪ್ರಾಫಿಟ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಏಷ್ಯನ್ ಪೇಂಟ್ ಚಾರ್ಟ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಕ್ಯಾಂಡಲ್ ಹೈನ ಬ್ರೇಕ್ ಮಾಡೈತೆ. ಇದೆಲ್ಲ ಏನೋ ಚೇಂಜ್ ಆಗಿಬಿಟ್ಟಿದೆ, ಇದರಲ್ಲಿ ಆಪ್ಷನ್ಗಳೇ ಗೊತ್ತಾಗ್ತಿಲ್ಲ. ಓಕೆ, ಇಲ್ಲ ಐತೆ. ಸೊ ಬ್ರಷ್ ಹೋಗ್ತೀನಿ ನೋಡಿ, ಇದು ಪ್ರೀವಿಯಸ್ ಕ್ಯಾಂಡಲ್ ಇದ್ರನ್ನ ಬ್ರೇಕ್ಔಟ್ ಮಾಡಿದೆ. ಆಯಿತಾ. ಸೊ ಈ ಕ್ಯಾಂಡಲಲ್ಲಿ ಸೊ ಹಂಗೆ ಅಲ್ಲಿ ಡೋಜಿ ಥರ ಮಾಡ್ತಿದೆ. ಸೊ ವೆಯ್ಟ್ ಮಾಡೋಣ, ಯಾಕಂತಂದರೆ ಈ ಕ್ಯಾಂಡಲ್ ಒಳ್ಳೆ ಬ್ರೇಕ್ಔಟ್ ಆಗುವಂಥದ್ದು. ಮತ್ತು ಇಲ್ಲ ಅಂತಂದರೆ ಒಳ್ಳೆ ಇನ್ನೂ 3-4% ಹೋಗೋ ಅಷ್ಟು ಚಾನ್ಸ್ ಇರೋದ್ರಿಂದಾಗಿ. ಸೊ ಪ್ರೀವಿಯಸ್ ಕ್ಯಾಂಡಲ್ ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇದು ಕೂಡ ಹೋಗ್ಬೋದು. ಫಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ ಈಗ ಅಷ್ಟೇ. ಸೊ ಲೇಟ್ ಆಗೋಯ್ತು ಹೇಳ್ಬೇಕು ಅಂತಂದರೆ. ಆವಾಗಲೇ 7:15ಗೆ ಡ್ಯೂಟಿ ಆನ್ ಮಾಡ್ಕೊಂಡಿದ್ದು, ಯಾವುದೂ ಸಿಕ್ಕಿಲ್ಲ. ವೆಯ್ಟ್ ಮಾಡಿ ಈಗ 9:17 ಒಂದು ಡ್ಯೂಟಿ ಸಿಕ್ಕೈತೆ. ಅಂದರೆ ಕಸ್ಟಮರು ಬಂದಿತ್ತು, ಡ್ಯೂಟಿ ಸಿಕ್ತು, ಆದರೆ ಇದು ಕ್ಯಾನ್ಸಲ್ ಮಾಡಿಬಿಟ್ರು. ಅದೇ ಪ್ರಾಬ್ಲಮ್ಮು. ಸೊ ಇದೊಂದು ಬಿಲೇಕಳ್ಳಿ ಕಡೆಗೊಂದು ಡ್ಯೂಟಿ ಸಿಕ್ಕೈತೆ ಓಲಾದಲ್ಲಿ. ಹೋಗಿ ಡ್ರಾಪ್ ಹಾಕೋಣ. ಈಗ ಸದ್ಯಕ್ಕೆ ಚಂದಾಪುರ ಮೇನ್ ರೋಡಲ್ಲಿದ್ದೀನಿ. ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಇಲ್ಲೇ ಎಲ್ಲಪ್ಪ ಅಂದರೆ ಜಿಗ್ನಿ ಹತ್ರ ಇರೋ ಬಂಕಿದ್ದು. ಫಸ್ಟ್ ಡ್ರಾಪ್ ಆಯಿತು 297 ರೂಪಾಯಿ 20 ಕಿಲೋಮೀಟ್ರ್ ಬಂದಿದ್ದು. ಯಾವುದ್ರಲ್ಲಿ ಅಂತಂದರೆ ಓಲಾದಲ್ಲಿ. ಹೆಂಗೆ ಮಾರ್ಬಿಟ್ನೋ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಬಿಲೇಕಳ್ಳಿ ಅಂತ ತೋರಿಸಿದ್ದು ಓಲಾದಲ್ಲಿ. ಬಂದು ಇದು ಬನರ್ಘಟ್ಟ ರೋಡ್ ಸ್ಟ್ರೈಟ್ ಹೋಯ್ತು ಅಂದರೆ ಬನರ್ಘಟ್ಟ ರೋಡು. ಹಿಂದಕ್ಕೆ ಹೋದರೆ ಜಿಗ್ನಿ ಕಡೆಗೆ ಹೋಯ್ತೇವೆ. ಸೊ ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲಿ ನೋಡ್ಬೋದು, ಸ್ಟ್ರೈಟ್ ಹೋಯ್ತು ಅಂದರೆ ಬನರ್ಘಟ್ಟ. ಇದು ನ್ಯಾಷನಲ್ ಪಾರ್ಕು ಬನರ್ಘಟ್ಟ ರೋಡು. ಸೊ ಯಾಮಾರ್ಬಿಟ್ಟೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಅಪ್ಲಿಕೇಶನ್ನ ಆನ್ ಮಾಡಿಕೊಂಡು ಯಾವುದಾದ್ರೂ ಡ್ಯೂಟಿ ಬರುತ್ತಾ ಅಂತ ನೋಡೋಣ. 3:45 ಗಂಟೆ ಆಯ್ತಾ ಬಂತು, ಒಂದೇ ಒಂದು ಡ್ಯೂಟಿ ಕೂಡ ಬೀಳ್ತಿಲ್ಲ. ಎಲ್ಲಿ ಬಂದು ಸಿಗಾಕೋಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಒಂದು ಸೌಂಡೇ ಬರ್ತಾ ಇಲ್ಲ. ಯಪ್ಪ ಹಿಂಗಾಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ನೆಕ್ಸ್ಟು ಡ್ಯೂಟಿ ಈ ಕಡೆಗೆ ಎತ್ಕೋಬೇಕಾ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡೋಣ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬರೋ ದಾರಿನಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಸಿಕ್ಕೈತೆ, ಆದರೆ ಡ್ಯೂಟಿ ಅಂತೂ ಸಿಗ್ತಾನೆ ಇಲ್ಲ, ಬರ್ತಾನೂ ಇಲ್ಲ. ಏನು ಮಾಡಿದೆ, ಏನಾಗೋಯ್ತು ನನಗೆ ಅಂತ ಗೊತ್ತಿಲ್ಲ. ಇಲ್ಲೇ ಇದ್ದೀನಿ. ಇದು ಯಾವುದೋ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಒಂದು ರೋಡ್ ಹೋಗ್ತಿದೆ, ಅಲ್ಲೇ ಇದ್ದೀನಿ. ಯಾವುದಪ್ಪ ಇದು, ಇಲ್ಲಿ ನೋಡ್ಬೋದು, ಶ್ರೀ ಬಹುನೆಲ ಸಮೇತ ಶ್ರೀ ತಿಮ್ಮರಾಮಯ್ಯ ಸ್ವಾಮಿ ಟೆಂಪಲ್ ರೋಡಲ್ಲಿ ಇದ್ದೀನಿ. ಡ್ಯೂಟಿ ನನಗೆ ಸಿಗ್ತಾ ಇಲ್ವೋ ಏನಂತ ಗೊತ್ತಿಲ್ಲ. ತುಂಬ ಇಲ್ಲೇ ರೆಸಿಡೆನ್ಷಿಯಲ್ ಲೇಔಟ್ಗಳಿದ್ದಾವೆ ಅಕ್ಕಪಕ್ಕ. ಬಟ್ ಏನಂತಂದರೆ ಡ್ಯೂಟಿಗಳು ಬರೋಬ್ಬರಿ 8-10 ಕಿಲೋಮೀಟ್ರ್ ಖಾಲಿನೇ ಹೊಡ್ಕೊಂಬಂದ್ಬಿಟ್ಟೆ. ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಈಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದ್ದೀನಿ. ಅಲ್ಲಿ ಆ ಏರಿಯಾದಲ್ಲಿ ಎಷ್ಟು ರೆಸಿಡೆನ್ಷಿಯಲ್ ಲೇಔಟ್ಗಳಿದ್ದಾವೆ, ರೆಸಿಡೆನ್ಷಿಯಲ್ ಏರಿಯಾನೇ ಅಂತ ಹೇಳ್ಬೋದು. ಆದರೆ ಒಂದೇ ಒಂದು ಡ್ಯೂಟಿ ಕೂಡ ಬರಲಿಲ್ಲ, ಒಂದು ಮಿನಿಮಮ್ ಸೌಂಡ್ ಕೂಡ ಬರಲಿಲ್ಲ. ಈಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿ ಆ ಲಾರಿ ಮುಂದೆ ಹೋಗ್ತಿದಲ್ವಾ, ಆ ಬಸ್ಸು ತಿರ್ಕೊಂತೈತೆ ನೋಡ್ರಿ, ಅದೇನೇ ನೀಲಾದ್ರಿ ರೋಡು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಯಾವುದಾದ್ರೂ ಡ್ಯೂಟಿ ಹಾಕ್ಕೊಂಡು ಹೋದರೆ ಆಯಿತು. HSR ಲೇಔಟ್ ಕಡೆಗೆ ಯಾವುದೋ ಒಂದು ಡ್ಯೂಟಿ ಸಿಕ್ಕೈತೆ. ರೋಡ್ ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಜಂಪ್ ಮಾಡ್ಕೊಂಡು ಅಲ್ಲಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ರೋಡಲ್ಲಂತೂ ಗಾಡಿ ಹಂಗೆ ಕೆಳಗಡೆ ಟಚ್ ಆಗ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಮುಂದೆ ಬರ್ತಿದ್ದಾರಲ್ಲ ಇವರೇ ಕಸ್ಟಮರು. ಟೈಮು 5:17. ಇವತ್ತಿನ ದಿವಸ ಒಂಥರ ಪರದಾಟನೇ ಆಗೋಯ್ತು ಅಂತ ಹೇಳ್ಬೋದು. ಅಂತ ಅರ್ನಿಂಗ್ ಏನು ಆಗಿಲ್ಲ. 15 ನಿಮಿಷ ಆಗೈತೆ. ಸೊ ಡ್ಯೂಟಿಗಳಂತೂ ಬರ್ತಾ ಇದೆ, ಆದರೆ ಪಿಕಪ್ ಡಿಸ್ಟೆನ್ಸ್ ತುಂಬ ಲಾಂಗ್ ಬರ್ತಿದೆ. ಸೊ ಅದೇ ಒಂದು ಬೇಜಾರು. ಸೊ ಇದರಲ್ಲಿ 177 ರೂಪಾಯಿ ಮಾಡಿದ್ದೀನಿ. 694 ರೂಪಾಯಿ ಇದರಲ್ಲಿ.
ಊಬರಲ್ಲಿ. ಮತ್ತು ಓಲಾದಲ್ಲಿ ಕೂಡ ಡ್ಯೂಟಿ ಮಾಡಿದೆ. ಇವತ್ತು ಓಲಾ ಡ್ಯೂಟಿಯಿಂದನೇ ನನಗೆ ಹೊಡ್ತಾ ಬಿದ್ದಿದ್ದು. ಅದು ಬಿಲೆಕಳ್ಳಿ ಅಂತ ತೋರಿಸ್ಬಿಟ್ಟು ಲಾಸ್ಟಿಗೆ ಅದೆಲ್ಲೋ ಬೇರೆ ಕಡೆ ಕರ್ಕೊಂಡೋಗ್ಬಿಟ್ರು. ಸೊ ಇಲ್ಲಿ ನೋಡ್ಬೋದು 297 ರೂಪಾಯಿ. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಬೇಗನೆ, ಲೇಟೇನಾಗಿಲ್ಲ. ಆದರೆ ಸಿಕ್ಕಿದ್ದು ಡ್ಯೂಟಿ ಮಾತ್ರ ಲೇಟು. ಹಾಗಾಗಿ ಹೋಯ್ತು ಗುರು. ಇವತ್ತಂತೂ ಭಾರಿ ಸ್ಟ್ರಗಲ್ ಆಗೋಯ್ತು. 15 ಕಿಲೋಮೀಟ್ರು ಒಟ್ಟು ಖಾಲಿ ಡ್ರೈ ರನ್ ಆಗಿರೋದು ಆನ್ ಡ್ಯೂಟಿ. ಇಷ್ಟು ಮಾಡೋಕ್ಕೋಸ್ಕರ ಅಂದರೆ ಒಂದು 8-10 ಕಿಲೋಮೀಟ್ರು ಎಲ್ಲ ಜಿಗಣಿ ಕಡೆ ಹೋಗಿದ್ನಲ್ಲ, ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಖಾಲಿ ಹೊಡ್ಕೊಂಬಂದಿದ್ದು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಹಿಂಗೆ ಆಗುತ್ತೆ. ಸೊ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದಿದ್ರು ಕೂಡ ಏನು ಡ್ಯೂಟಿ ಬರುತ್ತಾ ಸಿಗುತ್ತಾ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹೋದರೆ ಹೋಯ್ತು ಒಂದು 50 ರೂಪಾಯಿ ಗ್ಯಾಸ್ ಅಂತ ಅಂದ್ಬಿಟ್ಟು ಖಾಲಿನೇ ಹೊಡ್ಕೊಂಡು ಬಂದುಬಿಟ್ಟೆ. ಸೊ ನೋಡೋಣ ಇನ್ನು 9-10 ಗಂಟೆವರೆಗೂ ಎಷ್ಟು ಆಗುತ್ತೆ ಅಂತ. ಪಿಕಪ್ಗಳೆಲ್ಲ ಹತ್ರ ಬಂದುಬಿಟ್ರೆ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು, ಇಲ್ಲಾಂದರೆ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಒಂದು ಕಿಲೋಮೀಟ್ರ್ ಒಳಗೆಲ್ಲ ಇತ್ತು ಅಂದರೆ ಹೋಗಿ ಪಿಕಪ್ ಮಾಡ್ತೀನಿ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅದು ವರ್ತಿಲ್ಲ ಹೋಗಿ ಪಿಕಪ್ ಮಾಡೋದು. ಸೊ ನೋಡೋಣ. ಪೀಕ್ ಅವರ್ ಸ್ಟಾರ್ಟ್ ಆಗಿದೆ. ಡ್ಯೂಟಿಗಳಂತೂ ಬರ್ತಿದ್ದಾವೆ. ಭಾರಿ ದೂರ ಪಿಕಪ್. ಈಗ ಎಲ್ಲಿದ್ದೀನಿ ಅಂತ ಅಂದರೆ ಕೋರಮಂಗಲದಲ್ಲಿದ್ದೀನಿ. ನೋಡ್ಬೋದು ಟೈಮ್ ಬಂದು 8:21. ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಅಂತೂ ಬಿಡ್ತಾ ಇಲ್ಲ. ಸೊ ಈಗ ಸದ್ಯಕ್ಕೆ ಸೋನಿ ವರ್ಲ್ಡ್ ಸಿಗ್ನಲ್ ಕೋರಮಂಗಲ ಹಂಗೋ ಹಿಂಗೋ ಮಾಡಿ ಪಲ್ಟಿ ಹೊಡ್ಕೊಂಡು ಹೆಂಗೋ ಬಂದು ಕಸ್ಟಮರ್ನ ಇಂದಿರಾನಗರದಲ್ಲಿ ಸೇರ್ಸಾಯ್ತು. 12th ಮೇನಲ್ಲಿ ಇದ್ದೀನಿ. ಈಗ ಸರ್ ಲೇಔಟಲ್ಲಿ ಇದ್ದೀನಿ. ಜಸ್ಟ್ ಒಂದು ಡ್ರಾಪ್ ಆಯಿತು ಇಂದಿರಾನಗರದಿಂದ ಇಲ್ಲಿ HSR ಲೇಔಟಿಗೆ. ಸೊ ಟೈಮ್ ನೋಡೋದಾದರೆ 9:23 ಆಗಿದೆ. ಸೊ ಒಟ್ಟು ಇವತ್ತು ಊಬರಲ್ಲಿ ಆಗಿರೋದು 1405 ರೂಪಾಯಿ. ಇವತ್ತಂತೂ ಕೂತನೇ ಕೆಳಗೆಲ್ಲ ನೋವು ಬಂದ್ಬಿಟ್ಟಿಗಳು. ಅಷ್ಟು ಫಾಸ್ಟ್ ಇಲ್ಲ. ಒಂದೊಂದು ದಿನ ಹಿಂಗೆ ಒಂದೊಂದು ದಿನ ಹಂಗೆ. ಏನು ಮಾಡೋಣ, ಯಾವ ಕಡೆ ಮೂವ್ ಆಗೋಣ ಅಂತಲೇ ಗೊತ್ತಾಗಲ್ಲ. ಯಾಕಂತಂದರೆ ನಾವೇನೋ ಅಂದ್ಕೊಂಡು ಎಲ್ಲೋ ಬೇರೆ ಕಡೆಗೆ ಹೋಗ್ತೀವಿ. ಬಟ್ ಏನಂತಂದರೆ ಅಲ್ಲೂ ಆದಮೇಲೆ ಹಿಂದೆ ಬರುತ್ತೆ. ಅರ್ಧ ಕಿಲೋಮೀಟ್ರ್ ಮುಂದೆ ಇಲ್ಲ ಅರ್ಧ ಕಿಲೋಮೀಟ್ರ್ ಹಿಂದೆ. ಸೊ ಎಲ್ಲಿಗೆ ಹೋಗೋದು ಎಲ್ಲಿ ವೆಯ್ಟ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಸೊ ಹಂಗಾಗಿ ಈಗ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಾದರೂ ಮೇನ್ ರೋಡ್ ಕಡೆ ಹೊಂಟೋಗ್ತೀನಿ. ಸೊ ಮೇನ್ ರೋಡ್ಗೆ ಹೋಗ್ಬಿಟ್ರೆ ಅಲ್ಲಿಂದ ಎಲ್ಲಿಗಾದರೂ ಬರಲಿ ನೋಡೋಣ. ಕಾಲು ತೊಡೆ ಎಲ್ಲ ನೋವು ಬಂದ್ಬಿಡ್ತು. ಅಟ್ಲೀಸ್ಟ್ ಮೇನ್ ರೋಡಲ್ಲಾದರೂ ಹೋಗಿ ನಿಂತ್ಕೊಂಡ್ರೆ ಯಾವುದಾದ್ರು ಒಂದು ಡ್ಯೂಟಿ ಸಿಗುತ್ತೆ ಅನ್ನೋದು ಭರವಸೆಗೆ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡ್ಬೋದು ಎಲ್ಲ ಖಾಲಿನೇ ಹೊಡಿತಾ ಇದೆ. ಜನಗಳು ಇಲ್ಲವೇ ಇಲ್ಲ ರೋಡಲ್ಲಿ. ಸೊ ಯಾಕೆ ಇಷ್ಟೊಂದು ಕಮ್ಮಿ ಜನ ಅಂತ ಅಂದರೆ ಆಷಾಢ ಎಫೆಕ್ಟ್. ಏನು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಆಗುತ್ತೆ. ಎಲ್ಲದಕ್ಕೂ ನಾವು ಕೂಡ ರೆಡಿಯಾಗಿರಬೇಕು. ಅದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಫುಲ್ ಪ್ರಶಾಂತವಾಗಿದೆ ಅಲ್ಲ. ಈಗ ಗೋಟು ಹಾಕ್ಕೊಬಿಡ್ತೀನಿ ಸರ್ಜಾಪುರ ಕಡೆಗೆ. ಯಾವುದಾದ್ರೂ ಸಿಕ್ಕಿದ್ರೆ ಹಂಗೆ ಹೋಗ್ಬಿಡೋಣ. ಇಲ್ಲಾಂದ್ರೆ ಸುಮ್ಮನೆ ಸೌಂಡ್ ಬರ್ತಾನೆ ಇರುತ್ತೆ ಟೊಂಗೊಡಂಗೋ ಅಂದ್ಕೊಂಡು. ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಸೀದಾ ಮನೆಗಾದ್ರೂ ಹೋಗಿ ಸೇರ್ಕೋಬೋದಿತ್ತು. ಅದು ನೋಡಿದ್ರೆ ಅದು ಬರ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 9:15. ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡ್ತೀನಿ. ಇಲ್ಲಾಂತಂದರೆ ಹಂಗೆ ಸ್ಲೋವಾಗಿ ಮೂವ್ ಆಗ್ತಾ ಹೋಗ್ತೀನಿ. ಯಾವುದಾದ್ರೂ ಸಿಗುತ್ತೆ. ಆನ್ ದ ವೇನಲ್ಲಿ ಯಾವುದೋ ಒಂದು ಆಟೋ ಪ್ರಾಬ್ಲಮ್ ಆಗಿತ್ತು. ಇಲ್ಲೇ ಸರ್ಜಾಪುರ ರೋಡ್ಗೆ ಒಂದು ಸ್ವಲ್ಪ ಟೋ ಮಾಡಿಕೊಟ್ಟೆ ಗ್ಯಾಸ್ ಬಂಕು, LPG ಬಂಕ್ಗೆ. ಹಾಗೆ ನಾನು ಕೂಡ ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಬರೀ 70 ಇರೋದು ಪ್ರೆಷರು. ಸೊ ಏನು ಮಾಡೋಕ್ಕಾಗಲ್ಲ. ಬನ್ನಿ ಅವ್ರನ್ನೂ ಅಲ್ಲೇ ಥ್ರೋ ಮಾಡಿಬಿಟ್ಟು ಅಲ್ಲಿ ಗ್ಯಾಸ್ ಬೇರೆ ಬಂಕು ಮುಚ್ಚಿಬಿಟ್ಟಿತ್ತು. ಈಗ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಅವ್ರಿಗೂ ಕೂಡ ಒಂದು ಹೆಲ್ಪ್ ಮಾಡ್ದಂಗೆ ಆಯಿತು. ಸೊ ನನಗೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಪ್ರೆಷರ್ 18 ರೂಪಾಯಿ ಗ್ಯಾಸು. ಮಿನಿಮಮ್ ಅಂದರೆ 200-170 ರೂಪಾಯಿ ಮೇಲೆ ಹಿಡಿಬೇಕಿತ್ತು. ಇಷ್ಟ ಹಿಡ್ದಿರೋದು. ಗ್ಯಾಸ್ ಹಿಡಿಸಿದ್ದು 20 ರೂಪಾಯಿಗೆ. ಸುಮ್ಮನೆ ಮುಚ್ಕೊಂಡು ಮನೆಗೆ ಹೋಗಿದ್ರು ಆಗಿರೋದು. ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಟೋ ಮಾಡಿಕೊಟ್ಟೆ ಅಲ್ಲಿ CNG ಅಲ್ಲ LPG ಬಂಕ್ವರ್ಗು.
ಆಗೋಯ್ತದ ಅಂತಂದ್ಬಿಟ್ಟು ಆಲ್ಮೋಸ್ಟು ಒಂದೂವರೆ ಕಿಲೋಮೀಟ್ರ್ ಅವ್ರಿಗೂ ಟೋ ಮಾಡಿಕೊಟ್ಟಿದ್ದೀನಿ. ಹಂಗೆ 1.5 ಕಿಲೋಮೀಟ್ರ್ ಮತ್ತೆ ರಿಟರ್ನ್ ಆಗಿ ಹೋಗ್ತಾ ಇದ್ದೀನಿ. ಇವಾಗ ರಾತ್ರಿ 10 ಗಂಟೆನಲ್ಲಿ ಅವರು ಗ್ಯಾಸ್ಗಳನ್ನ ಫಿಲ್ ಮಾಡ್ಕೊಂಡೇ ಯಾವ ಧೈರ್ಯದ ಮೇಲೆ ಬರ್ತಾರೋ ಗೊತ್ತಿಲ್ಲಪ್ಪ. ಅಟ್ಲೀಸ್ಟ್ ಪೆಟ್ರೋಲ್ ಗಾಡಿ ಇದ್ದರೆ ಏನೋ ಒಂದು ಲೆಕ್ಕಾಚಾರ, ಸಿಂಗಲ್ ಡೋಮ್ ಗಾಡಿ ಅದು, ಬರೀ LPG ಮಾತ್ರ, LPG ಮೇಲೇ ಡಿಪೆಂಡ್ ಆಗಿರೋದು. ಕೈಯಲ್ಲಾಗಿದ್ದು ಹೆಲ್ಪ್ನ ನಾನು ಮಾಡಿಕೊಟ್ಟು ಬಂದಿದ್ದೀನಿ. ಇನ್ನು ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ, ನನಗೂ ಟಯರ್ಡ್ ಆಗಿಬಿಟ್ಟಿದೆ. ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಗ್ಯಾಸ್ ಹಾಕ್ಸೋಣ ಅಂತ ಹೋದರೆ ಅಲ್ಲಿ ಪ್ರೆಷರ್ ಇಲ್ಲ, ಹಿಡಿಸಿದ್ದು ಬರೀ 19 ರೂಪಾಯಿ. ಜಸ್ಟ್ ಈಗ ಮನೆಗೆ ಬಂದು ಸೇರಿದ್ದೀನಿ. ಟೈಮ್ ನೋಡ್ಬೋದು 10 ಗಂಟೆ 42 ನಿಮಿಷ, ಜುಲೈ 1ನೇ ತಾರೀಕು. ಸೊ ಬನ್ನಿ ಒಂದೊಂದೇ ಲೆಕ್ಕ ಮಾಡ್ಕೊಳ್ಳೋಣ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇವತ್ತು. ಸೊ ಮೊದಲನೇದಾಗಿ ಓಪನ್ ಮಾಡಿಕೊಂಡೆ, ಅದರಲ್ಲಿ ಎಷ್ಟಪ್ಪ ಡ್ಯೂಟಿ ಆಯಿತು ಅಂತ. ಒಂದೇ ಡ್ಯೂಟಿನೇ ಮಾಡಿದ್ದು ಇವತ್ತು. ಇಡೀ ದಿನ ನಾನು ಹಾಳು ಮಾಡಿದ್ದು ಓಲಾದಲ್ಲಿ ಸ್ಟಾರ್ಟ್ ಆಗಿದ್ದಂಥ ಡ್ಯೂಟಿನಲ್ಲಿ. ಸೊ 297 ರೂಪಾಯಿ, ಇದರಲ್ಲಿ 10 ರೂಪಾಯಿ 10-15 ರೂಪಾಯಿ ಇವ್ರದ್ದು ಇದು ಕಟ್ಟಾಗುತ್ತೆ, ಆ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ಸು ಓಲಾದು. ಅದಾದಮೇಲೆ ನಮ್ಮ ಯಾತ್ರೆನೂ ಕೂಡ ಓಪನ್ ಮಾಡ್ಕೊತೀನಿ. ರ್ಯಾಪಿಡೋದಲ್ಲಿ ಯಾವುದೇ ಥರ ನಾನು ಡ್ಯೂಟಿ ಮಾಡಿಲ್ಲ. ನಮ್ಮ ಯಾತ್ರೆಯಲ್ಲಿ ಮಾಡಿರೋಂಥ ಡ್ಯೂಟಿ ನೋಡ್ಬೋದು ನೀವು, 77 ರೂಪಾಯಿ. ಈಗ ಊಬರ್ ಓಪನ್ ಮಾಡ್ಕೊಳ್ಳೋಣ. ಊಬರ್ ಓಪನ್ ಆಗಿದೆ. ಊಬರಲ್ಲಿ ಆಗಿರೋಂಥ ಅಮೌಂಟ್ ಇದು 1578 ರೂಪಾಯಿ. ಪ್ಲ್ಯಾಟ್ಫಾರ್ಮ್ ಎಲ್ಲ ಚಾರ್ಜಸ್ ಎಲ್ಲ ಕಟ್ಟಾಗಿ. ಹಾಗೆ ಹೇಳಕ್ಕೆ ಮರ್ತೆ ಸ್ನೇಹಿತರೆ, ಇದರಲ್ಲಿ ನಮ್ಮ ಯಾತ್ರೆಯಲ್ಲಿ ಒಂದು 15 ರೂಪಾಯಿ ಕಟ್ ಆಗ್ಬೋದು ಆಯಿತಾ. ಇವ್ರದ್ದು ಏನೋ 2 ಬುಕ್ಕಿಂಗ್ ಮಾಡಿದ್ರೆ ಕಟ್ ಆಗುತ್ತೆ. ಸೊ 2 ಬುಕ್ಕಿಂಗ್ ಮಾಡಿದ್ದೀನಿ, ಒಂದು ಮಿನಿಮಮ್ಮು, ಒಂದು ಲಾಂಗ್ ಬಾಡಿಗೆ ಏನೋ ಹೋಗಿತ್ತು. ಸ್ನೇಹಿತರೆ ಇವತ್ತೊಂದು ದಿವಸ ಹೆಂಗಿತ್ತು ಅಂತಂದರೆ ಪೇನ್ಫುಲ್ ಆಗಿತ್ತು ಆಯಿತಾ. ಅಂತ ಹೇಳ್ಕೊಳೋಂಥದ್ದು ಏನು ದಿನ ಇರಲಿಲ್ಲ. ಅಂದರೆ ಅರ್ನಿಂಗ್ಸು ಇತ್ತು ಸಿಟಿನಲ್ಲಿ. ಬೆಳಗ್ಗೆನೇ ಓಲಾದಲ್ಲಿ ಒಂದು ಡ್ಯೂಟಿ ಹೋದೆ, ಅದು ಜಿಗ್ನಿ ಕಡೆ ಅದೆಲ್ಲ ಹೋಗ್ಬಿಟ್ಟು ಸಿಗಾಕೊಂಡು ಅಲ್ಲಂತೂ ಡ್ಯೂಟಿ ಅಂತೂ ಬರಲಿಲ್ಲ. ಬರೋಬ್ಬರಿ ಅಲ್ಲೇ 1.5 ಅವರ್ 2 ಅವರ್ ಅಷ್ಟು ಅಲ್ಲೇ ಟೈಮ್ ವೇಸ್ಟ್ ಮಾಡಿದೆ. ಮತ್ತು 9-10 ಕಿಲೋಮೀಟ್ರ್ ನಾನು ಖಾಲಿ ಕೂಡ ಬಂದೆ. ಮತ್ತು ಪಿಕಪ್ಗೆ ಹೋಗ್ಬೇಕಾದ್ರೆ ಬರೋಬ್ಬರಿ 3 ಕಿಲೋಮೀಟ್ರ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋದೆ. ಸೊ ಅಲ್ಲೇ ಸುಮಾರು ಡ್ರೈ ರನ್ ಆಗೋಯ್ತು. ಹಾಗೆ ಮನೆಗೆ ಬರಬೇಕಾದ್ರೆ ಮಾಮೂಲಿ ಡ್ರೈ ರನ್ ಇದ್ದೇ ಇರುತ್ತೆ, ಒಂದು 6-7 ಕಿಲೋಮೀಟ್ರ್ ಡೈಲಿ. ಸೊ ಎಷ್ಟು ಟೋಟಲ್ ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತಂದರೆ ಇವತ್ತು 180 ಮೇಲೆ ಕಿಲೋಮೀಟ್ರ್ ಓಡೈತೆ. ಆ್ಯಾವ್ರೇಜಾಗಿ 150 ಕಿಲೋಮೀಟ್ರ್ ಅಂತೂ ಓಡಿಸ್ತೀನಿ. ಬಟ್ ಇವತ್ತು ಒಂದು 25-30 ಕಿಲೋಮೀಟ್ರ್ ಎಕ್ಸ್ಟ್ರಾನೇ ಓಡ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹಿಂಗೂ ಕೂಡ ಆಗುತ್ತೆ. ಒಂದೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗಲೇಬೇಕು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ತಾ ಸ್ನೇಹಿತರೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.